RBIನ ಈ ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಉಳಿತಾಯ ಖಾತೆಯಲ್ಲಿ ಎಷ್ಟು ಹಣ ಇಡಬಹುದು, ಎಷ್ಟು ಹಣವನ್ನ ನೀವು ವ್ಯವಹಾರ ಮಾಡಬಹುದು, ಹಣ ಜಮಾ ಮಾಡುವುದು ಸೇರಿದಂತೆ ಹಣ ಹಿಂಪಡೆಯುವುದು, ಹಣ ಮತ್ತೊಂದೆಡೆ ಟ್ರಾನ್ಸ್ಫರ್ ಮಾಡುವುದು, ಹೀಗೆ ನೀವು ಎಷ್ಟರ ಮಟ್ಟಿಗೆ ಹಣವನ್ನ ನೀವು ನಿಮ್ಮ ಸೇವಿಂಗ್ ಅಕೌಂಟ್ನಿಂದ ಮಾಡಬಹುದು ಎಂದು ಇದೀಗ RBI ಹೊಸ ಆದೇಶ, ಹೊಸ ರೂಲ್ಸ್ ಅನ್ನ ಜಾರಿಗೆ ಮಾಡಿ ಸುತ್ತೋಲೆಯನ್ನ ಹೊರಡಿಸಿದೆ. ನೀವೇನಾದರೂ ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಅಕೌಂಟ್ಗೆ ಅಧಿಕೃತವಾಗಿ ಆದಾಯ ತೆರಿಗೆ ಅಧಿಕಾರಿಗಳು ಕಣ್ಣಿಡಬಹುದು. ಎಸ್ ವೀಕ್ಷಕರೇ, RBI ಇದೀಗ ಒಂದು ಹೊಸ ನಿಯಮವನ್ನ ಜಾರಿಗೆ ಮಾಡಿದ್ದು, ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಉಳಿತಾಯ ಖಾತೆಯಲ್ಲಿ ನೀವು 1 ವರ್ಷದಲ್ಲಿ ಎಷ್ಟು ಹಣವನ್ನ ಠೇವಣಿ ಇಡಬಹುದು ಅಥವಾ ವ್ಯವಹಾರ ಮಾಡಬಹುದು, ವಿಡ್ರಾವಲ್ ಮಾಡಬಹುದು ಅಥವಾ ಮತ್ತೊಂದೆಡೆ ಟ್ರಾನ್ಸ್ಫರ್ ಮಾಡಬಹುದು ಎಂದು ಅದಕ್ಕೂ ಕೂಡ RBI ಲಿಮಿಟ್ ಅನ್ನ, ಮಿತಿಯನ್ನ ಹೇರಿದೆ. RBIನ ಈ ಹೊಸ ರೂಲ್ ಅನ್ನ ನೀವು ಏನಾದರೂ ಪಾಲನೆ ಮಾಡದಿದ್ದರೆ ನೀವು ತೆರಿಗೆ ಪಾವತಿ ಮಾಡಬೇಕಾಗುತ್ತೆ ಮತ್ತು ದಂಡ ಕೂಡ ಬೀಳಲಿದೆ. ಏನಿದು ಹೊಸ ರೂಲ್ ಅಂತ ನೋಡೋದಾದರೆ, ಆದಾಯ ತೆರಿಗೆ ಅಧಿಕಾರಿಗಳ ಪರಿಶೀಲನೆಯನ್ನು ತಪ್ಪಿಸಲು 1 ಹಣಕಾಸು ವರ್ಷದಲ್ಲಿ ನಿಮ್ಮ ಬ್ಯಾಂಕ್ ಉಳಿತಾಯ ಖಾತೆಯಿಂದ ಎಷ್ಟು ಹಣ ಠೇವಣಿ ಮಾಡಬಹುದು ಮತ್ತು ಎಷ್ಟು ಹಣವನ್ನ ಹಿಂಪಡೆಯಬಹುದು ಎಂದು ಬಹುತೇಕ ಎಲ್ಲರಿಗೂ ಗೊತ್ತಿಲ್ಲ. ಆದಾಯ ತೆರಿಗೆ ನಿಯಮಗಳ ಪ್ರಕಾರ 1 ಹಣಕಾಸು ವರ್ಷದಲ್ಲಿ ಉಳಿತಾಯ ಖಾತೆಯಲ್ಲಿನ ಒಟ್ಟು ನಗದು ಠೇವಣಿ ಅಥವಾ ಹಿಂಪಡೆಯುವಿಕೆ 10 ಲಕ್ಷ ರೂಪಾಯಿ ಮೀರಿರಬಾರದು. ಎಸ್ ವೀಕ್ಷಕರೇ, ಮುಖ್ಯವಾಗಿ ಸೇವಿಂಗ್ ಅಕೌಂಟ್ನಲ್ಲಿ ಹಣವನ್ನ ಇಡುವುದು ಅಥವಾ ಹೊರತೆಗೆಯುವುದರ ಬಗ್ಗೆ ಕೆಲ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ 1 ದಿನದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ನಗದು ಠೇವಣಿ ಮಾಡಿದರೆ ಬ್ಯಾಂಕ್ ಆ ವ್ಯವಹಾರದ ವಿವರವನ್ನು ತೆರಿಗೆ ಇಲಾಖೆಗೆ ವರದಿ ಮಾಡಬೇಕಾಗುತ್ತೆ. ಅಲ್ಲದೆ 50,000ಕ್ಕಿಂತ ಹೆಚ್ಚಿನ ಠೇವಣಿ ಮಾಡಲು ಪ್ಯಾನ್ ಕಾರ್ಡ್ ಕೂಡ ಕಡ್ಡಾಯವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ವಾರ್ಷಿಕವಾಗಿ 10 ಲಕ್ಷಕ್ಕಿಂತ ಹೆಚ್ಚಿನ ಠೇವಣಿ ಮಾಡುವುದಾದರೆ ಬ್ಯಾಂಕ್ ನಿಮ್ಮ ವಿವರಗಳನ್ನು ತೆರಿಗೆ ಇಲಾಖೆಗೆ ವರದಿ ಮಾಡುತ್ತೆ. 1 ವರ್ಷಕ್ಕೆ 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ಸೇವಿಂಗ್ ಅಕೌಂಟ್ನಲ್ಲಿ ಠೇವಣಿ ಮಾಡಿದರೆ ತೆರಿಗೆ ಇಲಾಖೆ ನಿಮ್ಮ ಹಣದ ಮೂಲವನ್ನ ಕೇಳುತ್ತೆ. ಈ ವೇಳೆ ನೀವು ಸರಿಯಾಗಿ ಹಣದ ಮೂಲ ತಿಳಿಸಿದರೆ ಸಮಸ್ಯೆ ಇರುವುದಿಲ್ಲ. ಅದೇ ಏನಾದರೂ ಹಣದ ಮೂಲ ಸರಿಯಾಗಿ ವಿವರ ನೀಡದಿದ್ದರೆ ತೆರಿಗೆ ಇಲಾಖೆಯಿಂದ ದಂಡ ಸಹಿತ ಜೈಲು ಶಿಕ್ಷೆ ಕ್ರಮವನ್ನ ನಿಮ್ಮ ಮೇಲೆ RBI ವತಿಯಿಂದ ಹೊಸ ಆಕ್ಟ್ ಪ್ರಕಾರ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡುವುದರ ಮೂಲಕ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.